ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಸಾಯಿ ಸಂಗೀತ ವಿದ್ಯಾಲಯದ 44ನೇ ವಾರ್ಷಿಕೋತ್ಸವ ಆಚರಣೆ. ಸಿದ್ದಾಪುರ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯೇ ನನ್ನ ಸಂಕಲ್ಪ, ಶಾಸಕ ಭೀಮಣ್ಣ ನಾಯ್ಕ್. ನೀರಿನಲ್ಲಿ ಕಾಣೆಯಾಗಿದ್ದ ರವಿಕಿರಣ್ ಶವ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ. ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಆಭಾರ ಮನ್ನಣ ಕಾರ್ಯಕ್ರಮ. ನಿವೃತ್ತಿ ಹೊಂದಿದ ಸಿಪಾಯಿ ಪ್ರದೀಪನಿಗೆ ಹೃದಯ ತುಂಬಿ ಬೀಳ್ಕೊಡುಗೆ ನೀಡಿದ ಸಿಬ್ಬಂದಿಗಳು. ಇಲ್ಲಿನ ಶ್ರೀ ಸಾಯಿ ಸಂಗೀತ ವಿದ್ಯಾಲಯದ 44ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಉತ್ಕಾರ್ ಸ್ವರ ಸಂಗಮ ವಿದ್ಯಾಲಯದ ಸಂಯುಕ್ತ ಸಂಗೀತ ಸಮ್ಮೇಳನವು ವೆಂಕಟರಮಣ ದೇವಸ್ಥಾನದ ಕೆಳ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಂಗೀತ ಕಾರ್ಯಕ್ರಮಗಳ ಜೊತೆಗೆ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ನಾಟಕ ಕಲಾವಿದ ವಿಶ್ವನಾಥ್ ಹೆಗಡೆ ಕಾನಳ್ಳಿ ಮತ್ತು ಜಿವಿ ಹೆಗಡೆ ಕುಂಬ್ರಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಮುಕ್ತೇಶ್ವರ ವಿಷ್ಣುದಾಸ್ ಕಾಸರಗೋಡು, ಇಲ್ಲಿನ ರಾಯರಪೇಟೆಯ 5 ದೇವಸ್ಥಾನಗಳ ನಡುವೆ ಇದ್ದು ಸಂಗೀತ ತರಗತಿ ಮತ್ತು ಸಂಗೀತ ಕಾರ್ಯಕ್ರಮವನ್ನು ಮಾಡಿದ ಶ್ರೇಯಸ್ಸು ಸಾಯಿ ಸಂಗೀತ ವಿದ್ಯಾಲಯಕ್ಕಿದೆ. ಈ ವಿದ್ಯಾಲಯದ ಮೂಲಕ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಎಂದು ಬಣ್ಣಿಸಿ ಈ ಸಂಸ್ಥೆಯು ಸುವರ್ಣ ಮಹೋತ್ಸವ ಆಚರಿಸುವಂತಾಗಲಿ ಎಂದು ಶುಭ ಹಾರೈಸಿದರು. ಅತಿಥಿಗಳಾಗಿ ಭಾಗವಹಿಸಿದ ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ಮಾತನಾಡಿ, ತಾಯಂದಿರು ಶಾಸ್ತ್ರೀಯ ಸಂಗೀತ ಕಲಿತರೆ ಮಕ್ಕಳು ಅವರನ್ನು ಸ್ವಾಭಾವಿಕವಾಗಿ ಅನುಸರಿಸುತ್ತಾರೆ ಎಂದರು. ಯಮುನಾ ರಂಗನಾಥ್ ಹೆಗಡೆ ಶಿಕೆಹಳ್ಳಿ ಅವರ ಗೌರವ ಉಪಸ್ಥಿತಿ ಇದ್ದರು. ಅತಿಥಿ ಕಲಾವಿದರಾಗಿ ಪ್ರಸಿದ್ಧಿ ಗಾಯಕಿ ರಾಧಾ ದೇಸಾಯಿ ಧಾರವಾಡ, ಯಮುನಾ ರಂಗನಾಥ್ ಹೆಗಡೆ ಶಿಕೆಹಳ್ಳಿ ಅವರ ಗೌರವ ಉಪಸ್ಥಿತಿ ಇದ್ದರು. ಅತಿಥಿ ಕಲಾವಿದರಾಗಿ ಪ್ರಸಿದ್ಧ ಗಾಯಕಿ ರಾಧಾ ದೇಸಾಯಿ ಧಾರವಾಡ, ಶ್ರೀಪಾದ್ ಹೆಗಡೆ ಸೋಮನಮನೆ ಗಾಯನ ಪ್ರಸ್ತುತಪಡಿಸಿದರು. ಹೊಸೂರು ಡ್ಯಾಂನಲ್ಲಿ ಮಧ್ಯಾಹ್ನದ ಸುಮಾರಿಗೆ ಈಜಾಡಲು ಹೋಗಿದ 3 ಪೈಕಿ ಅಂಬಳಿಕೆಯ ರವಿಕಿರಣ್ ನಾಯ್ಕ್ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದನು. ರವಿಕಿರಣ್ ಶವ ಹುಡುಕಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ತಮ್ಮ ಕಾರ್ಯಾಚರಣೆ ನಡೆಸಿದರೂ ಶವ ಸಿಗದೆ ಶೋಧ ಕಾರ್ಯ ಮುಂದುವರೆಸಿದರು. ಎಷ್ಟು ಶೋಧ ಕಾರ್ಯ ನಡೆಸಿದರೂ ಶವ ಪತ್ತೆಯಾಗದಿದ್ದಾಗ ಶಿರಸಿಯ ಆಪತ್ ಬಾಂಧವರೆಂದು ಹೇಳಲಾಗುವ ಮತ್ತು ಈಜು ತಜ್ಞರನ್ನು ಹೊಂದಿರುವ ಗೋಪಾಲಗೌಡ ನೇತೃತ್ವದ ಶ್ರೀ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದವರು ಸ್ಥಳಕ್ಕೆ ಆಗಮಿಸಿ ತಮ್ಮ ಕಾರ್ಯಾಚರಣೆ ಆರಂಭಿಸಿದರು. ಇದರ ಫಲವಾಗಿ ರಾತ್ರಿ 8 ಗಂಟೆಯ ಸುಮಾರಿಗೆ ಕೊನೆಗೂ ರವಿಕಿರಣ್ ಶವ ನೀರಿನಿಂದ ಹೊರತರುವಲ್ಲಿ ಲೈಫ್ ಗಾರ್ಡ್ ತಂಡದವರು ಯಶಸ್ವಿಯಾಗಿದ್ದಾರೆ. ಇವರಿಗೆ ಸಿಪಿಐ ಜೆಬಿ ಸೀತಾರಾಮ್ ಸ್ಥಳದಲ್ಲಿದ್ದು ಸಂಪೂರ್ಣವಾಗಿ ಸಹಕಾರ ನೀಡಿದರು. ಶಿರಸಿಯಲ್ಲಿ ಯುಗಾದಿ ಉತ್ಸವ ಸಮಿತಿ ವತಿಯಿಂದ ಆಭಾರ ಮನ್ನಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಯುಗಾದಿ ಉತ್ಸವ ಶೋಭಾಯಾತ್ರೆ ಸಂಬಂಧಿಸಿದ ಆಯವ್ಯಯ ಲೆಕ್ಕವನ್ನು ಉಪೇಂದ್ರ ಮೇಸ್ತಾ ಅವರು ನೀಡಿದರು. ರಮೇಶ್ ದುಬಾಶಿಯವರು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಜನತೆ, ಆರಕ್ಷಕರ ಇಲಾಖೆ, ಪತ್ರಿಕೆ ಮಾಧ್ಯಮದವರಿಗೆ ಧನ್ಯವಾದ ತಿಳಿಸಿದರು. ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ ಬಂಡಿ ಆಯೋಜಕ ಪ್ರಮುಖರಿಗೆ ಸ್ಮರಣಿಕೆಯನ್ನು ನೀಡಲಾಯಿತು. ವೇದಿಕೆಯಲ್ಲಿ ರಮೇಶ್ ದುಬಾಶಿ, ಕೃಷ್ಣ ದೇವಾಡಿಗ, ಉಪೇಂದ್ರ ಮೇಸ್ತಾ, ಚಂದ್ರು ದೇವಾಡಿಗ, ಸುರೇಶ್ ಶೆಟ್ಟಿ, ದೀಪಕ್ ದೊಡ್ಡೂರ್ ಮುಂತಾದವರು ಉಪಸ್ಥಿತರಿದ್ದರು. ಅವರದೇ ಆದ ಕಾನೂನಿನ ಚೌಕಟ್ಟಿನಲ್ಲಿ ನಮಗೆ ಹೆಚ್ಚಿನ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನೆಸ್ತಾ, ಪತ್ರಿಕಾ ಮಿತ್ರರು ಇವತ್ತು ಬರಬೇಕು, ಯಾಕಂದ್ರೆ ನೌಕರಿಗೆ ಪತ್ರಿಕಾ ಮಿತ್ರರು ಕೂಡ ನಮಗೆ ಪ್ರಚಾರ ವಿಚಾರದಲ್ಲಿ ಹಾಗೂ ಬೇರೆ ಬೇರೆ ವಿಷಯದಲ್ಲಿ ನಮ್ಮನ್ನು ಹೊಂದಿಸಿ ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾರೆ. ಓರ್ವ ಸಿಪಾಯಿಯಾಗಿಯೂ ತನ್ನ ಕರ್ತವ್ಯ ನಿಷ್ಠೆ ಮೂಲಕ ಮೇಲಾಧಿಕಾರಿಗಳ ಹೃದಯವನ್ನು ಹೇಗೆ ಗೆಲ್ಲಬಹುದು ಎನ್ನುವುದಕ್ಕೆ ಶಿರ್ಸಿ ಕೆಡಿಸಿಸಿ ಬ್ಯಾಂಕ್ನ ಕೇಂದ್ರ ಕಚೇರಿಯಲ್ಲಿ ಸಿಪಾಯಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ ಪ್ರದೀಪ್ ಜೋಗಳೇಕರ್ ಉತ್ತಮ ಉದಾಹರಣೆಯಾಗಿ ನಿಲ್ಲುತ್ತಾರೆ. ಇದಕ್ಕೆ ಸಾಕ್ಷಿಯಾಗಿದ್ದು ನಿವೃತ್ತಿ ಸಂದರ್ಭದಲ್ಲಿ ಅವರಿಗೆ ನೀಡಿದ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭ. ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೆಡಿಸಿಸಿ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಸೇರಿದಂತೆ ಇತರೆ ಸಿಬ್ಬಂದಿಗಳು ಸೇರಿ ಸಿಪಾಯಿ ಪ್ರದೀಪ್ ಅವರು ಬ್ಯಾಂಕಿಗೆ ಸಲ್ಲಿಸಿದ ಸೇವೆಯ ಬಗ್ಗೆ ಮನ ತುಂಬಿ ಮಾತನಾಡುವಾಗ ಸಿಪಾಯಿ ಪ್ರದೀಪ್ ಅವರು ಗದ್ಗದಿತರಾಗಿ ಸಾರ್ಥಕ ಮನೋಭಾವನೆ ಹೊಂದಿದ್ದು ಅವರ ಕಣ್ಣುಗಳಲ್ಲಿ ಕಂಡುಬಂತು. ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಕಾಂತ್ ಭಟ್ ಮಾತನಾಡುತ್ತಾ ಸಿಪಾಯಿ ಪ್ರದೀಪ್ ಇನ್ನಿತರ ಸಿಪಾಯಿಗಳಿಗೆ ಆದರ್ಶವಾಗಿ ನಿಲ್ಲುತ್ತಾರೆ ಎಂದರು. ಅವರ ಒಂದು ಶವ ಸಂಸ್ಕಾರಕ್ಕೆ ಅಟೆಂಡ್ ಆಗಿದ್ದೆ. ಬದುಕಿದ್ದಾಗ ಅವನ ದೊಡ್ಡ ಗುಣಗಳನ್ನು ನೋಡಬೇಕು. ಏನು ಪಾಸಿಟಿವ್ ಕ್ಯಾರೆಕ್ಟರ್ ಇದೆ ಅದು ಸ್ವಾಭಾವಿಕವಾಗಿ ಬರೋದಿಲ್ಲ. ಸೌಜನ್ಯತೆ, ವಿನಯತೆ, ಪ್ರಾಮಾಣಿಕತೆ ಅದು ಎಷ್ಟೋ ವರ್ಷ ವಂಶವಾಹಿನಿಯಿಂದ ಬರಬೇಕಾಗ್ತದೆ. ಅದು ಇಮಿಡಿಯೇಟ್ ಇನ್ಕಲ್ಕೇಷನ್ನಿಂದ ಬರುವುದಿಲ್ಲ, ಯಾವುದೇ ಒಂದು ಪ್ರಾಕ್ಟೀಸ್ನಿಂದನೂ ಬರುವುದಿಲ್ಲ.
ನಾನು ಅವನ ವಿನಯತೆಯನ್ನು ನೋಡಿದ್ದು ಫ್ರಾಮ್ ದಿ ಬಾಟಮ್ ಆಫ್ ದಿ ಹಾರ್ಟ್, ಅಂದರೆ ಅತಿ ಮೂಲದಿಂದ ಬರ್ತದೆ. ನಮಸ್ಕಾರ ಸರ್ ಅಂದರೆ ಅವನ ಒಂದು ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ರಸ್ತೆ ಸಂಪರ್ಕ ಹಾಗೂ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯ ಅಭಿವೃದ್ಧಿಯ ಮೂಲಕ ಸುಸರ್ಜಿತ ಶಿರಸಿಯನ್ನು ನಿರ್ಮಿಸುವುದೇ ನನ್ನ ಸಂಕಲ್ಪ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮನಾಟಿ ನಾಯ್ಕ ಅವರು ಹೇಳಿದರು. ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಸರಣಿ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಒಟ್ಟು 1.35 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕರು ಕ್ಷೇತ್ರದ ಜನತೆಯ ದೀರ್ಘಕಾಲದ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು.